ಶಾಂತಿಯುತವಾಗಿರ್ತಕ್ಕಂಥ ಲೋಕ ಕಲ್ಯಾಣವನ್ನ ಬಯಸಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದೆ. ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು ಕರ್ನಾಟಕದಿಂದ ಇದೇ ಕಲಬುರಗಿಯ ಬಿಕ್ಕು ಮಹಾವಿಹಾರವು ಮರಳಿ ಬಂದರೆ ದೇಶದಲ್ಲಿನ ಸಾವಿರಾರು ಬೌದ್ಧ ಸ್ಮಾರಕಗಳು ಬೌದ್ಧರ ಕೈಗೆ ಬರಲಿವೆ. ಒಂದು ದೊಡ್ಡ ಸಂದೇಶ. ಈ ಕರೆಯನ್ನ ನಾವಂತದ ಜಾಗೃತಿ ಸಮಾವೇಶ ಕಲಬುರಗಿಯಲ್ಲಿ ಇವತ್ತು ನಡೀತಾ ಇದೆ. ಮುಂದಿನ 20ನೇ ತಾರೀಕು ಅದೇ ಆಯ್ತಲ್ಲ 15 ಕಾರ್ಯಕ್ರಮ ನಡೀತದೆ. ಇಂಥದೇ ಕಾರ್ಯಕ್ರಮ ನಡೀತದೆ. ಆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಬುದ್ಧ ಮತ್ತು ಭೀಮ ಅಭಿಮಾನಿಗಳು ಭಾಗವಹಿಸ್ತಾರೆ, ಸಂಘಟನೆಗಳು ಭಾಗವಹಿಸ್ತಾರೆ. ಮರಳಿ ಮನೆಗೆ ಅಂತ ಹೇಳಿ ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಮರಳ್ತಾರೆ. ಇಡೀ ಭಾರತದ ಎಲ್ಲ ಮೂಲ ನಿವಾಸಿಗಳನ್ನ ನನ್ನ ನಂತರ ಬೌದ್ಧರಾಗ್ತಾರೆ, ಇವರಿಗೆ ಸ್ವಾಭಿಮಾನ, ಸ್ವಾವಲಂಬನೆ, ಸಹೋದರತ್ವ ದೊರಕ್ತದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವಿಸಿರ್ತಾರೆ. ಆದ್ರೆ ಇವತ್ತು ಬುದ್ಧನ ಕಡೆಗೆ, ತಥಾಗತ ಗೌತಮ ಬುದ್ಧನ ಧರ್ಮದ ಕಡೆಗೆ, ಬಾಬಾ ಸಾಹೇಬರ ತತ್ವ ಸಿದ್ಧಾಂತದ ಕಡೆಗೆ ನಾವು ಉಳಿದಂತ ಬುದ್ಧನ ಧರ್ಮ ಈ ನಾಡಿನಲ್ಲಿ ಇಲ್ಲದಂಗಾಗಿದೆ. ಇದು ಇಲ್ದಂಗ್ ಮಾಡೋದಕ್ಕೆ ಫಲಕಿಯ ಆರ್ಯರೇನಿದ್ದಾರೆ ಅವ್ರದ್ದು 1800ರಲ್ಲಿ ಕ್ರಿಸ್ತಪೂರ್ವ 1800ರಲ್ಲಿ ಈ ದೇಶಕ್ಕೆ ಬರ್ತಾರೆ. ವೇದಿಕೆ ಮೇಲೆ ಆಸೀನರಾದಂಥ RPIನ ಕಾರ್ಯಾಧ್ಯಕ್ಷರಾದಂಥ ಎಂ ವೆಂಕಟಸ್ವಾಮಿ ಸರ್ ಅವರೇ, ಹಾಗೂ ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಎನ್ ಮೂರ್ತಿ ಸರ್ ಅವರೇ, ಆಮೇಲೆ BSIನ ರಾಜ್ಯಾಧ್ಯಕ್ಷರೇ, ಹಾಗೂ ಗೋಖಲೆ ಸರ್ ಅವರೇ, ಬಸವಣ್ಣ ಸಿಂಗೆ ಸರ್ ಅವರೇ, ಹಾಗೂ ಬಂತೇಜಿಗಳೇ, ಗುಲ್ಬರ್ಗದ ಎಲ್ಲ ದಲಿತ ನಾಯಕರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ ಎಲ್ಲ ನನ್ನ ದಲಿತ ಸಂಘಟನೆಯ ಹೋರಾಟಗಾರರೇ, ಒಡನಾಡಿಗಳೇ, ಗೆಳೆಯರೇ ಹಾಗೂ ಹಿರಿಯರೇ, ಬಂಧುಗಳೇ, ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ, ಊಟ ಸಮಯ ಆಗಿದೆ, ಆದರೆ 1-2 ನಿಮಿಷ ಮಾತಾಡ್ತೀನಿ. ಇವತ್ತು ನಾವು ನೀವೆಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ನೀವು ಕಂಡಂಗೆ ಬುದ್ಧ ಧರ್ಮ ಇಡೀ ವಿಶ್ವದಲ್ಲೇ ದೊಡ್ಡ ಧರ್ಮ ಮತ್ತೆ ಹಳೆಯ ಧರ್ಮ. ಇವತ್ತು ವಿಶ್ವದಲ್ಲೇ ಒಂದು ದೊಡ್ಡ ಧರ್ಮ ಈ ಒಂದು ಬುದ್ಧ ಧರ್ಮ, ಪ್ರಾಚೀನ ಕಾಲದ ಧರ್ಮ. ಈ ಧರ್ಮವನ್ನ ಏನು ವಿದೇಶದಿಂದ ಬಂದಿದ್ದಾರೆ ಈ ಆರ್ಯರು ವಿದೇಶದಿಂದ ಬಂದು ನಮ್ಮ ಬುದ್ಧ ಧರ್ಮವನ್ನ ನಾಶ ಮಾಡ್ತಾ ಇದ್ದಾರೆ. ಇವತ್ತಲ್ಲ, ಇದು ಕಳೆದ 2000 ವರ್ಷಗಳಿಂದ ಅವರ ಈ ಕುತಂತ್ರದಿಂದ ಇವತ್ತು ನಾವು ಪ್ರತಿ ಹೆಜ್ಜೆಗೂ ದೇವಸ್ಥಾನಗಳು ಕಾಣ್ತಾ ಇದ್ದೀವಿ. ಈ ದೇಶದಲ್ಲಿ ಬುದ್ಧ ವಿಹಾರಗಳಾಗಬೇಕಾಗಿತ್ತು. ಬುದ್ಧ ವಿಹಾರದ ಬದಲಾಗಿ ಇವತ್ತು ದೇವಸ್ಥಾನಗಳು ಕಾಣ್ತಾ ಇದ್ದಾವೆ. ಇದನ್ನ ಮನಗಂಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಜನರಿಗೆ ಒಂದು ದಾರಿಯನ್ನು ತೋರಿಸ್ಬೇಕು, ಅವರಿಗೆ ಮುಕ್ತಿ ಮಾರ್ಗವನ್ನು ತೋರಿಸ್ಬೇಕಂತ ಹೇಳ್ಬಿಟ್ಟು 1956 ಅಕ್ಟೋಬರ್ 14ರಂದು ನಮ್ಮ ಜನಗಳು ಇವತ್ತು ಕೂಡ ಮೂಢನಂಬಿಕೆಗೆ ಒಳಗಾಗಿದ್ದಾರೆ. ಇವತ್ತು ನಮ್ಮ ಜನರು ಇವತ್ತು ಮನೆಯಲ್ಲಿ ದೇವಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಧರ್ಮ ಬಹಳ ಇಂಪಾರ್ಟೆಂಟ್, ನಮ್ಮನ್ನ ಒಂದು ಜಾಗೃತ ಮಾಡುತ್ತೆ. ಹೇಳಿದ್ರು ಅವಾಗಲೇ ಸಾಹೇಬ್ರು, ವೆಂಕಟಸ್ವಾಮಿ ಸರ್ ಹೇಳಿದ್ರು, ಎನ್ ಮೂರ್ತಿ ಸರ್ ಹೇಳಿದ್ರು, ಸಮಾನತೆ ಆದಂತ ಒಂದು ಧರ್ಮ ಏನಾದ್ರೂ ಇದ್ರೆ ಅದು ಬುದ್ಧ ಧರ್ಮ. ಬುದ್ಧ ಧರ್ಮದಲ್ಲಿ ಎಲ್ಲರಿಗೂ ಸಮಾನತೆ ಇದೆ. ಮಹಿಳೆ ಆವಾಗಿಂದ ಸಾಮ್ರಾಟ್ ಅಶೋಕ್ ಅವರು ಬುದ್ಧನ ಒಂದು ಧರ್ಮವನ್ನು ಕ್ರಿಸ್ತ ಪೂರ್ವದಲ್ಲಿ ಮಾಡ್ತಾರೆ. ಕ್ರಿಸ್ತ ಹುಟ್ಟಕ್ಕಿಂತ 2,500 ವರ್ಷಗಳ ಹಿಂದೆ ಬುದ್ಧ ಧರ್ಮ ಇದೆ. ಏನಾಗಿದೆ ನೋಡಿ, ಮೈಕ್ ಹಾಕಿ.
ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯ ಬಂತೇಜಿಯವರಿಗೆ ಬೌದ್ಧ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ವೆಂಕಟ ಸ್ವಾಮೀಜಿಯವರೇ, ಭಾಳ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಎನ್ ಮೂರ್ತಿ ಸಾಹೇಬರೇ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ಮಹಾಬೋಧಿ ವಿಹಾರ ಟ್ರಸ್ಟ್ ಇವತ್ತ ಬೌದ್ಧರ ಕೈಯಲ್ಲಿ ಸದಸ್ಯರಾಗಿರ್ತಾರೆ, ಅಷ್ಟೇ ಇದ್ದಿರ್ತಾರೆ. ವೀರೇಂದ್ರ ಗುರೂಜಿಯವರೇ, ರಾಜಗೋಪಾಲ್ ಅವರೇ, ನೀವೆಲ್ಲ ನೋಡ್ಬೇಕಂತ ನಾನು ಕೇಳ್ಬೇಕಂತ ಬಂದು ಆದರೂ ಸಹಿತ ಲಕ್ಷ್ಮೀದೇವರು ಬಿಟ್ಟಿಲ್ಲ, ಮೇಲೆ ವೆಂಕಟಸ್ವಾಮಿ ಹೇಳ್ದಂಗೆ ಯಾವಾಗ ದಲಿತ ಸಂಘರ್ಷ ಸಮಿತಿ ಬೆಳವಣಿಗೆ ಇತ್ತು ಅವಾಗ ಇವತ್ತು ಎಷ್ಟು ಜನ ಬರ್ತಿದ್ರಿ, ನೀವು ನಿಸ್ವಾರ್ಥದಿಂದ ಬಂದವರು ಎಷ್ಟೋ ಜನ ಇದ್ದಿದ್ದಾರೆ. ನಾವು ಸ್ಟೇಜ್ ಬೇಕಾಗಿಲ್ಲ, ನಮ್ಗೆ ಯಾವ್ದು ಇದು ಬೇಕಾಗಿಲ್ಲ ಅಂತ ಹೇಳಿದ್ರು. ಇವತ್ತು ವೆಂಕಟಸ್ವಾಮಿ ಹೇಳಿದ್ರೆ ನನಗೆ ಬಹಳ ಬೇಜಾರಾಗ್ತಾ ಇದೆ. ಯನಮೂರ್ತಿ ಅವ್ರು ಹೇಳಿದ್ರು, ವೆಂಕಟಸ್ವಾಮಿ ಹೇಳಿದ್ರು, ಅಲ್ಲಿ ಈಗ ನಡೀತಾ ಇದೆ ಅಂದ್ರೆ ಈ ಸಂವಿಧಾನವನ್ನ ಬಿಟ್ಟು ಮಾಡ್ತಾ ಇದ್ದಾರಲ್ಲ ಅವರು. ಬಾಬಾ ಸಾಹೇಬರು ಹಗಲು ರಾತ್ರಿ ಏನಿದೆ ನಮ್ಮ ಪರವಾಗಿ ಎಷ್ಟು ದುಡ್ದಿದ್ರು, ನಾವೆಲ್ಲ ಮಾತಾಡ್ತಾ ಇದ್ವು ಬರೀ. ಆದ್ರೆ ನಾವು ಪ್ರತಿನಿಧಿಗಳು ತರ್ತಾ ಇಲ್ಲ. ಸತ್ತಾಗ ಮಾತ್ರ ಬೌದ್ಧ ಧರ್ಮ ಬೇಕು, ಮದುವೆಗಳು ಮಾತ್ರ ಬೌದ್ಧ ಧರ್ಮ ಬೇಕು, ಬೇರೆ ಟೈಮ್ ಬೌದ್ಧ ಧರ್ಮ ಬೇಕಾಗಿಲ್ಲ. ನನ್ನ ಅಂತರಾಳದಲ್ಲಿ ಬರ್ಬೇಕು. ಬಾಬಾ ಸಾಹೇಬ್ ನೆನಪ ನೀವು ಗೊತ್ತು, ನಾನು ಹೇಳಿದಂತೆ ಬರಬೇಡ್ರಿ ಅಂತ ಹೇಳಿದ್ರು ಅವ್ರ ಒಟ್ಟ, ಅದನ್ನು ತಿಳ್ಕೊಡ್ರಿ ಅಂದ್ರೆ ಅವ್ರ ಒಟ್ಟ. ವಿದ್ಯಾವಂತರೆಲ್ಲ ವಿದ್ಯಾವಂತರಾಗಿದ್ರೆ, ಬೇಕಾದಷ್ಟು ವಿದ್ಯಾವಂತರಾಗಿದ್ರೆ ದುಡ್ಡೆಲ್ಲ ಒಬ್ಬಲ್ಲಿ ಯಾವ ಬಳಿ ಬಂದಿಲ್ಲ ಅಂತಿಲ್ಲ. ಇವತ್ತು ನೋಡ್ತಾ ಇದ್ದೇವೆ, ಯಾವ ವಕೀಲರು ನಾನು ನೋಡ್ತಾ ಇದ್ದೀನಿ ಇಲ್ಲಿ, ಅವತ್ತೇನಪ್ಪ ಕಾಲ್ನಡಿಗೆಯಿಂದ ಹೋಗೋರು ದೊಡ್ಡ ದೊಡ್ಡ ಕಾರ್ಯಗಳು ಮೇಂಟೈನ್ ಮಾಡಿದ್ದಾರೆ. ಈಗ ವೆಂಕಟಸ್ವಾಮಿ ಅವರಾಗಲಿ, ಎನ್ ಮೂರ್ತಿ ಅವರಾಗಲಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವರು. ಬುದ್ಧನ ಮನಗಳನ್ನು ತಿಳಿಸ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ವೇದಿಕೆ ಮೇಲೆ ಕುಳಿತಿರ್ತಕ್ಕಂತಹ ಬಂತೇಜಿಯವರ ಪಾದಗಳಿಗೆ ನಮಸ್ಕರಿಸಿ, ನನ್ನ ಸಹೋದರರಾದ ವೆಂಕಟಸ್ವಾಮಿಯವರು ಮತ್ತು ಎನ್ ಮೂರ್ತಿಯವರು, ರಾಜಗೋಪಾಲ್ ಮತ್ತು ಈಗ ತಾನೇ ಮಾತಾಡಿದ ಜಡ್ಜ್ ಸಾಹೇಬರು, ಗೋಖಲೆ ಸಾಹೇಬರು ಮತ್ತು ಸಿದ್ದೆ ಸಾಹೇಬರು, ಇವರೆಲ್ಲರೂ ಕೂಡ ನನ್ನ ಸಮಕಾಲೀನರು. ಯಾಕೆ हम इसमें कहते हैं कि नमो यानी नमस्कार, तस् यानी आपको, भगवतो यानी सारे अवगुणों पर विजय पाने वाले भगवान, अरहतो बाहर और अंतर के शत्रुओं को जीतकर शुद्ध पूर्ण होने वाले, निर्दोष होने वाले बुद्ध आपको, अरहंत को, और अंत में कहते हैं सम्मा संबुद्ध ज्ञान फैलाकर हमारे देश को गुलाम बनाया। ऐसे लोगों को इस देश के अंदर बौद्ध है, पहले भी थे भाइयों। हमें ये बुद्ध विहार मुक्ति आंदोलन को ಬೋಧ ಗಯಾ, ಲುಂಬಿನಿ, ಕುಶಿನಗರ, ಸಾರನಾಥ ಎಲ್ಲ ಸ್ಥಳಗಳಲ್ಲಿ ಹೋಗಿ ನೋಡಿ ಅನೇಕ ಗಣ್ಯರು ಕೂಡ ಮಾತನಾಡಿದ್ದಾರೆ. ನಮ್ಮ ವೆಂಕಟಸ್ವಾಮಿ ಅವರು ಎಲ್ಲರೂ ಕೂಡ, ಎನ್ ಮೂರ್ತಿ ಸಾಹೇಬರು, ಬಸವಣ್ಣ ಸಿಂಗಿ ಅವರು ಮತ್ತು ನಮ್ಮ ನ್ಯಾಯಾಧೀಶರು ಗೋಖಲೆ ಸಾಹೇಬರು ಹಳೆಯ ಧ್ವನಿಗಳನ್ನ ಕೇಳಿ ಮತ್ತೆ ಇವತ್ತು ನಮ್ಮೆಲ್ಲರಿಗೂ ಪುಷ್ಟಿ ಬಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತೀನಿ. ಜೊತೆಯಲ್ಲಿ ಇವತ್ತು ಬುದ್ಧಗಯದಲ್ಲಿರ್ತಕ್ಕಂಥ PT ಆಕ್ಟ್ ಅನ್ನು ರದ್ದುಗೊಳಿಸಿ ಬೌದ್ಧರಿಗೆ ಸ್ವಾತಂತ್ರ್ಯ ಕೊಡಬೇಕು. ಈ ಮತೀಯ ಸರ್ಕಾರ, ಬಿಹಾರ ಸರ್ಕಾರ ನಮ್ಮ ಮೇಲೆ ದಮನ ಮಾಡ್ತಾ ಇದೆ. ಈ ದಮನ ದಬ್ಬಾಳಿಕೆಗಳನ್ನು ನಾವೆಂದೂ ಸಹಿಸಲ್ಲ. ಇವತ್ತು ಮೋದಿ ಸರ್ಕಾರ ಇವತ್ತು ಆ ಸರ್ಕಾರಕ್ಕೆ ಕಿವಿ ಹಿಡಿತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನು ದೆಹಲಿಯಲ್ಲಿ ಹೋರಾಟ ನಡೀತದೆ, ಬೌದ್ಧರಾಗುತ್ತೇವಾ, ಭಾರತ ಬೌದ್ಧ ಮಾಡುತ್ತೇವಾ, ಅಷ್ಟಾಂಗ ಮಾರ್ಗ ಆರ್ಯ ಸತ್ಯಗಳ ಬೆಳಕಲ್ಲಿ ನಡಿತೇವಾ, ಪಂಚಶೀಲಗಳ ಪಾಲಿಸಿ ನಾವು ಪಾವನಾಗುತ್ತೇವಾ, ಬೌದ್ಧ ಆಗಿ ಬದುಕುತ್ತೇವಾ, ಹಿಂದೂ ಧರ್ಮದಿ ಉಳಿಸುವ ಜನರ ತಂತ್ರ ತಿಳಿಯುತ್ತೇವಾ, ತಂತ್ರ ಮಂತ್ರದ ಜಾಲವಾರಿದು ಬೌದ್ಧರಾಗುತ್ತೇವಾ, ಹಿಂದೂ ಧರ್ಮ ತೊರೆಯುತ್ತೇವಾ, ಮನೆ ತುಂಬಿದ ಮೌಢ್ಯದ ದೇವರ ಹೊರಗೆ ಎಸೆಯುತ್ತೇವಾ, ಬುದ್ಧನ ನಂಬಿ ಬದುಕುವಂತ ಶಕ್ತಿ ಪಡೆಯುತ್ತೇವಾ, ಭೀಮಾ ಶಕ್ತಿ ಪಡೆಯುತ್ತೇವಾ, ಭೀಮ ಕ್ರಾಂತಿಯ ಜ್ಯೋತಿ ಹೊತ್ತು ನಾವು ನಾಡ ಸುತ್ತುತ್ತೇವಾ,
ಭೀಮ ಕ್ರಾಂತಿಯ ಜ್ಯೋತಿ ಹೊತ್ತು ನಾವು ನಾಡ ಸುತ್ತುತ್ತೇವಾ, ಕೋಟಿ ಕನಸುಗಳ ನನಸು ಮಾಡಲು ನಾಡ ಆಳುತ್ತೇವಾ, ಈ ನಾಡ